ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ. ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಮಂತ್ರವನ್ನು ಹೇಳಿಬಿಡ್ತೀನಿ. ಅದೇನೆಂದರೆ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರು ಹಾಗೆ ನೋಡ್ತಿರುವಿರೋ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ತಾ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ಮೊದಲು ನಾನಿಲ್ಲಿ ಒಂದು 15 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ, ಒಂದು ದೊಡ್ಡದಾದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, 2 ಟೊಮೆಟೊ ಕಾಯನ್ನು ತೊಗೊಂಡಿದ್ದೀನಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಒಂದು ಹೀರೆಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 5ರಿಂದ 6 ಎಸಳಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಹವೀಜ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ನಾವು ಇವಾಗ ಹುರ್ಕೋಬೇಕಾಗತ್ತೆ. ಮೊದಲು ನಾನಿಲ್ಲಿ ಉಳ್ಳಾಗಡ್ಡಿಯನ್ನು ಹುರಿತಾ ಇದ್ದೀನಿ. ಉಳ್ಳಾಗಡ್ಡಿಯನ್ನು ಹುರಿಬೇಕಾದ್ರೆ ಫಸ್ಟಿಗೆ ನಾವು ಎಣ್ಣೆ ಹಾಕ್ತೇನೆ ಸ್ವಲ್ಪ ಫ್ರೈ ಮಾಡಬೇಕು. ಆನಂತರ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಯಾವ ಥರ ಅಂತಂದರೆ ಅವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಆನಂತರ ಇಲ್ಲಿ ಹೀರೆಕಾಯನ್ನು ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಇವನ್ನು ಎರಡನ್ನೂ ನಾನಿಲ್ಲಿ ಒಟ್ಟಿಗೆ ಹುರಿತೀನಿ. ಯಾಕಂದರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಇದರಿಂದ. ಕೆಲವೊಬ್ಬರು ಏನು ಮಾಡ್ತಾರೆ ಫ್ರೆಂಡ್ಸ್, ಹೀರೆಕಾಯಿಯ ಸಿಪ್ಪೆಯನ್ನು ಮಾತ್ರ ಹಸಿಮೆಣಸಿನ್ಕಾಯಿ ಚಟ್ನಿಗೆ ಯೂಸ್ ಮಾಡ್ತಾರೆ. ಬಟ್ ನನಗೇನೋ ಅದು ಹೀರೆಕಾಯಿ ಸಿಪ್ಪೆ ಅಂದರೆ ಸ್ವಲ್ಪ ಡ್ರೈ ಅನ್ನಿಸ್ತು. ಅದಕ್ಕೋಸ್ಕರ ನಾನಿಲ್ಲಿ ಡೈರೆಕ್ಟಾಗಿ ಒಂದು ಹೀರೆಕಾಯನ್ನು ತೊಗೊಂಡಿದ್ದೀನಿ. ಅದರಲ್ಲಿರೋ ವೈಟ್ ಪಲ್ಪು ಕೂಡ ಹಸಿಮೆಣಸಿನ್ಕಾಯಿ ಚಟ್ನಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಫ್ರೈ ಮಾಡಿದ ಮೇಲೆ. ಅದಕ್ಕೋಸ್ಕರ ನಾನು ಒಂದು ಹೀರೆಕಾಯನ್ನು ತೊಗೊಂಡಿದ್ದೀನಿ. ನಂತರ ಇಲ್ಲಿ ಹಸಿಮೆಣಸಿನ್ಕಾಯನ್ನು ಹುರಿತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಘಾಟ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ಏನು ಮಾಡಬೇಕು, ನಾವು ಎಣ್ಣೆ ಹಾಕ್ತೇನೆ ಹಾಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು 2 ನಿಮಿಷದವರೆಗೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಬೇಕು. ಅದರಿಂದ ಮನೆಯಲ್ಲೆಲ್ಲ ಅಷ್ಟೊಂದೇನು ಘಾಟ ಆಗೋದಿಲ್ಲ. ನಂತರ ಏನು ಮಾಡಬೇಕು, ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮತ್ತು ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲ ಸಪ್ರೇಟಾಗಿ ಹುರ್ಕೊಳೋ ಬದಲು ಇದರಲ್ಲೇ ನಾನು ಹಾಕ್ಕೊಂಡ್ಬಿಟ್ಟು ಹುರಿತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಸೊ ಇದನ್ನು ಏನು ಮಾಡಬೇಕು, ಫ್ರೈ ಆದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೇನೆಲ್ಲನೂ ಹುರ್ಕೊಂಡಿರ್ತೀನಲ್ಲ ಫ್ರೆಂಡ್ಸ್, ಇದೆಲ್ಲನೂ ಕೂಡ ಚೆನ್ನಾಗಿ ತಣ್ಣಗಾಗಬೇಕು. ಹುರಿದ ನಂತರ ಎಲ್ಲ ಚೆನ್ನಾಗಿ ತಣ್ಣಗಾದ ನಂತರ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಬನ್ನಿ ಇವಾಗ ನೆಕ್ಸ್ಟು ಟೊಮೆಟೊ ಕಾಯನ್ನು ನಾನು ತೊಗೊಂಡಿದ್ನಲ್ವ ಅದನ್ನು ಹುರ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಟೊಮೆಟೊ ಕಾಯಿ ಸ್ವಲ್ಪ ಏನಾದರೂ ಹಣ್ಣು ಅನಿಸಿದರೆ ನೀವು ಅದು ಬೀಜ ಏನಿರುತ್ತಲ್ವ ಟೊಮೆಟೊ ಬೀಜ, ಅದನ್ನು ಕೂಡ ನೀವು ತೆಗೆದುಬಿಟ್ಟು ನೀವು ಚಟ್ನಿಯನ್ನು ಮಾಡ್ಕೋಬೋದು. ಅಥವಾ ಇಲ್ಲ ನಿಮಗೆ ಬೀಜ ಏನಾದರೂ ಇಷ್ಟ ಇದ್ದರೆ ನೀವು ಬೀಜ ಸಮೇತವಾಗಿ ಟೊಮೆಟೊ ಕಾಯನ್ನು ಹುರ್ಕೋಬೋದು. ಇದು ಕೂಡ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಯಾವುದೂ ಹಸಿ ಬಿಸಿ ಅಥವಾ ಅರ್ಧಂಬರ್ಧ ಯಾವುದೂ ಹುರಿಯೋಂಗಿಲ್ಲ. ಎಲ್ಲನೂ ಗೋಲ್ಡನ್ ಕಲರ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನಾವು. ಇವಾಗ ನಂತರ ನಾನು 1 ಸ್ಪೂನಷ್ಟು ಧನಿಯಾನ ಹಾಕ್ತಾಯಿದ್ದೀನಿ. ಧನಿಯಾನ ಕೆಲವೊಬ್ಬರು ಹಾಕೋದಿಲ್ಲ, ಬಟ್ ಹಾಕಿ ನೋಡಿ ಫ್ರೆಂಡ್ಸ್ ಒಂದು ಸಾರಿ, ತುಂಬಾ ಟೇಸ್ಟ್ ಕೊಡುತ್ತೆ ಹಸಿಮೆಣಸಿನ್ಕಾಯಿ ಚಟ್ನಿಗೆ. ಆದರೆ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು, ಕೇವಲ ನಮ್ಮದು ಚಟ್ನಿ ಏನು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಇಲ್ಲಿ ಒಂದು 15 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಲ್ವ, ಅದಕ್ಕೆ ನಾನು 1 ಸ್ಪೂನಷ್ಟು ಹವೀಜನ ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕಡೆ ಇದನ್ನು ಹವೀಜ ಅಂತಾರೆ, ಧನಿಯಾ ಅಂತಾರೆ, ಓಂಕಾಳು ಅಂತಾರೆ. ಸೊ ಇದೆಲ್ಲ ಫ್ರೈ ಆದ ನಂತರ ನಾವು ಮತ್ತೆ ಇದನ್ನು ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಯಾಕಂದರೆ ಅದು ಕೂಡ ತಣ್ಣಗಾಗಬೇಕಲ್ವ. ಎಲ್ಲ ಹುರಿದಿದ್ದನ್ನು ನಾನು ಒಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹವೀಜ ಕೂಡ ಹುರಿದಾಗಿದೆ. ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ತಣ್ಣಗಾಗಲಿಕ್ಕೆ ಒಂದು 10 ನಿಮಿಷದವರೆಗೂ ನಾವು ಹಾಗೆ ಬಿಟ್ಬಿಡಬೇಕು ಗಾಳಿಗೆ. ನಂತರ ಇದಕ್ಕೇ ನಾವೇನು ಮಾಡಬೇಕು, 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು. ಜೀರಿಗೆನ ಹುರ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಹಸಿ ಜೀರಿಗೆನ ಹಾಕೋದ್ರಿಂದ ಅದ್ರದ್ದೊಂದು ಘಮ ಘಮ ಅಂತ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಒಂದು ಅರೋಮನೆ ಬೇರೆ ಅದು. ಅದಕ್ಕೋಸ್ಕರ ನಾನು ಅದನ್ನು ಹುರಿದಿಲ್ಲ. ನಂತರ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಒಂದು 2ರಿಂದ 3 ಸ್ಪೂನ್ ತೊಗೋಬೋದು. ನಾವು ಕರೆ ಎಳ್ಳಿಂದು ಪುಡಿಯನ್ನು ತೊಗೋಬೋದು. ಒಟ್ಟು ಎಳ್ಳು ಪುಡಿನ ನಾವು ಹೆಂಗೆ ಮಾಡ್ಕೋಬೇಕು ಅಂತಂದರೆ, ಅದನ್ನು ಕೂಡ ನಾವು ಹುರಿದು ಅಡ್ವಾನ್ಸಾಗಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ನಾನು ಇಲ್ಲಿ ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ.
ಲಾಸ್ಟ್ಗೆ ಇದನ್ನು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಯಾವುದು ತಣ್ಣಗಾದ ನಂತರ ಎಲ್ಲನೂ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಾವು ಹಸಿ ಎಣ್ಣೆನ ಒಂದು 3 ಸ್ಪೂನಷ್ಟು ಹಸಿ ಎಣ್ಣೆನ ಹಾಕಿ ಮಿಕ್ಸರ್ ಮಾಡಿದರೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಗುತ್ತೆ. ಆವಾಗ ನೀವೇನು ಮಾಡಬೇಕು, ಒಂದು ಸ್ವಲ್ಪ ನೀವು ಟೇಸ್ಟ್ ಮಾಡಿಬಿಟ್ಟು ನಿಮಗೇನಾದರೂ ಬೆಲ್ಲ, ಉಪ್ಪು ಅದೇನಾದರೂ ಹೆಚ್ಚು ಕಮ್ಮಿ ಬೇಕು ಅಂತ ಅನಿಸಿದರೆ ನೀವು ಅದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಮಿಕ್ಸರ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ಖಡಕ್ ರೊಟ್ಟಿ ಜೊತೆಗಾದರೂ ತಿನ್ಬೋದು, ಮೆತ್ತನ ರೊಟ್ಟಿ ಜೊತೆಗಾದರೂ ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ಅನ್ನದ ಜೊತೆಗೂ ಕೂಡ ಊಟ ಮಾಡ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ರೆಸಿಪಿನ ನೀವು ಎಲ್ಲನೂ ಇಂಗ್ರೀಡಿಯೆಂಟ್ಸ್ ನಾನೇನು ಹೇಳಿದ್ನಲ್ವ ಅದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ಒಂದು ಸಾರಿ ಚಟ್ನಿ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗಿರುತ್ತೆ ಅಂತ ಹೇಳ್ತಾ, ದಯವಿಟ್ಟು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್.